ದಿವಸ ಗುರುಪೌರ್ಣಿಮೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದು ಈ ವರ್ಷ 25ನೇ ವರ್ಷದ ಗುರುಪೌರ್ಣಿಮೆ ನಮ್ಮದು. ಇದಕ್ಕಾಗಿ ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಆಶೀರ್ವಾದ ತಗೊಂಡು ಅನ್ನಪ್ರಸಾದ ತೀರ್ಥಗಳನ್ನು ತಗೊಂಡು ಹೋಗಬೇಕಂತ, ದೇವರ ಅನುಗ್ರಹ ಪಡೆಯಬೇಕಂತ ನಾನು ಎಲ್ಲರಿಗೂ ಬೇಡ್ಕೊಳ್ತಿದ್ದೇನೆ. ಇಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೋಶಿಯವರು ಪುರೋಹಿತರು ಎಲ್ಲರೂ ವಿವರವಾಗಿ ಹೇಳ್ತಾರೆ. ಅದನ್ನು ತಿಳ್ಕೊಂಡು ಅದರ ಪ್ರಕಾರ ಎಲ್ಲರೂ ಬಂದು ಇಲ್ಲಿ ದೇವರ ಆಶೀರ್ವಾದ ತಗೋಬೇಕಂತೇಳಿ ನಾನು ಬೇಡ್ಕೊಳ್ತೀನಿ. ದಿನಾಂಕ 10ನೇ ತಾರೀಕು 7ನೇ ತಿಂಗಳ ಗುರುವಾರ ದಿವಸ ಗುರುಪೌರ್ಣಿಮೆ ವಿಶೇಷವಾದಂಥ ದಿವಸ. ಈ ಒಂದು ದಿವಸ ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಕಾಕಡಾರ್ಥ ಪ್ರಾರಂಭವಾಗ್ತದೆ. 6:30ರಿಂದ ಶ್ರೀ ಬಾಬಾ ಅವರಿಗೆ ಏಕಾದಶ ಫಲ, ರುದ್ರಾಭಿಷೇಕ, ಪಂಚಾಮೃತ ಇಲ್ಲೆಲ್ಲ ಅಭಿಷೇಕಗಳು ಪ್ರಾರಂಭ ಆಗ್ತವೆ. ಹಾಗೂ 9 ಗಂಟೆಗೆ ಶ್ರೀ ಬಾಬಾ ಅವರಿಗೆ ಮಹಾಮಂಗಳಾರತಿ ಪ್ರಾರಂಭ ಆಗ್ತದೆ. 10:30ಕ್ಕೆ ತೀರ್ಥಪ್ರಸಾದ, ಅನ್ನಪ್ರಸಾದ ಪ್ರಾರಂಭ ಆಗ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು 10ನೇ ತಾರೀಕು ಗುರುವಾರ ದಿವಸ ನಮ್ಮ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ. ಹಾಗೂ ಮತ್ತು ಶ್ರೀ ಬಾಬಾ ಅವರಿಗೆ ನಮ್ಮ ಗುರುಪೌರ್ಣಿಮೆ ದಿವಸ ಬೆಳ್ಳಿ ಸಿಂಹಾಸನ ಮತ್ತು ಪ್ರಭಾವಳಿಯನ್ನು ಕೂಡ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದೊಂದು ವಿಶೇಷ. ಇದು ಗುರುವಾರ ಬಂದು ಕೂಡ ಗುರುಪೌರ್ಣಿಮೆ ಬಹಳ ವಿಶೇಷವಾದಂಥದ್ದು. ಭಾಳ ಸಾಮಾನ್ಯವಾಗಿ ಒಂದು 15-20 ವರ್ಷಕ್ಕೊಂದ್ಸರಿ ಗುರುವಾರ ಗುರುಪೌರ್ಣಿಮೆ ಬರ್ತಕ್ಕಂಥದ್ದು ಒಂದು ಅಷ್ಟೇ. ಹಾಗಾಗಿ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಗುರುಗಳ ದರ್ಶನ ಪಡಿಬೇಕು. ಆವತ್ತಿನ ದಿವಸ ತುಂಬ ಒಳ್ಳೆಯದು. ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಜನರೆಲ್ಲ ಕೂಡ ಬಂದು ಶ್ರೀ ಬಾಬಾ ಅವರ ದರ್ಶನ ಪಡೆದು ಅವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕಾಗಿ ಸುಮಾರು ನಾವು ಒಂದು 8ರಿಂದ 10,000 ಜನಕ್ಕೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಎಲ್ಲ ಭಕ್ತಾದಿಗಳು ಬಂದು ಹಾಗೂ ಮತ್ತು ಇಲ್ಲಿ ಬ್ಲಡ್ ಬ್ಯಾಂಕ್ ಕೂಡ ಒಂದು ಇದನ್ನು ಮಾಡಿದ್ದಾರೆ. ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ರಕ್ತದಾನ ಕೂಡ ಮಾಡಬಹುದು. ಆ ಒಂದು ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಎಲ್ಲ ಭಕ್ತಾದಿಗಳ ಬರೋಕ್ಕಾಗಿ ಎಲ್ಲರಿಗೂ ಪ್ರಾರ್ಥನೆ.